ಕೇಂದ್ರ ಸರ್ಕಾರದ ಪಿಎಂ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಫಲಾನುಭವಿಗಳಿಗೆ ಸಬ್ಸಿಡಿ ಅಭಿನಂದನಾ ಪತ್ರ ವಿತರಣಾ ಕಾರ್ಯಕ್ರಮವು ಮಂಗಳೂರಿನ ಕೊಠಾರದ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಕಚೇರಿಯಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಫಲಾನುಭವಿಗಳಿಗೆ ಸಬ್ಸಿಡಿ ಅಭಿನಂದನಾ ಪತ್ರ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ಪ್ರಧಾನಮಂತ್ರಿಯ ಯೋಜನೆಗೆ ಅನುಗುಣವಾಗಿ ಅವರ ಮಹತ್ವಾಕಾಂಕ್ಷೆ ಕಲ್ಪನೆಯಾದ ವಿಕಸಿತ ಭಾರತ ಆಗಬೇಕಾದರೆ ಪ್ರತಿಯೊಂದು ಮನೆಯಲ್ಲಿ ಸೋಲಾರ್ ಅಳವಡಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಹೇಳಿದರು. ಇದು ಪ್ರಧಾನಮಂತ್ರಿಗಳ ಕಲ್ಪನೆಯ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ ಏನಂತ ಇದೆಯಾ, ಎಲ್ಲರ ವಿಕಾಸ ಇದರಲ್ಲಿ ಆಗ್ತದೆ ಮತ್ತು ಎಲ್ಲರ ಪ್ರಯತ್ನ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಂದು ಸಣ್ಣ ಇನಿಷಿಯೇಟಿವನ್ನು ಯಾರಾದರೂ ತೆಗೆದುಕೊಂಡ್ರೆ, ನಮ್ಮ ಮನೆಗೆ ಈ ವ್ಯವಸ್ಥೆಯನ್ನು ಮಾಡುವಂಥ ಇನಿಷಿಯೇಟಿವ್ ತೆಗೆದುಕೊಂಡ್ರೆ ಮತ್ತು ಅದಕ್ಕೆ ಅವರು ಸಹಕಾರ ಕೊಟ್ಟರೆ ಅದು ಖಂಡಿತವಾಗಿಯೂ ಅತ್ಯಂತ ಸುಲಭದ ರೀತಿಯಲ್ಲಿ ಮಾಡ್ಬೋದು. ನಾನು ಇವತ್ತು 1, 2, 3 ಜನ ಕಾರ್ಪೊರೇಟರ್ಗಳು ಇಲ್ಲಿದ್ದಾರೆ. ನೀವು ಇದನ್ನು ಮಿಷನ್ ಮೋಡಲ್ಲಿ ತೆಗೆದುಕೊಳ್ಬೇಕು. ಮಿಷನ್ ಮೋಡ್, ಯಾಕೆಂದರೆ ಪ್ರಧಾನಮಂತ್ರಿಗಳ ಈ ಒಂದು ಕಲ್ಪನೆ ಏನಿದೆಯಾ, ಇದು ಕೇವಲ ಪ್ರಧಾನಮಂತ್ರಿಗಳು ಪಾಪ ಅವರೇ ಯೋಚನೆ ಮಾಡಿಕೊಂಡು ಹೇಳ್ತಾ ಇದ್ದರೆ ಸಾಕಾಗೋದಿಲ್ಲ. ನಾವು ಸ್ಯಾಂಪಲ್ ಆಗಿ ನಮ್ಮ ವಾರ್ಡ್ನಲ್ಲಿ ಈ ತಿಂಗಳಲ್ಲಿ ನಾನೊಂದು 25 ಮನೆಗಳನ್ನು ಮಾಡ್ತೇನೆ ಅಂತ ಹೊರಟ್ರೆ, ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೊರಟ್ರೆ ಮಾತ್ರ ಆಗ್ತದೆ. ಯಾಕೆಂದರೆ ಯಾವುದೇ ಬದಲಾವಣೆಗಳು, ಯಾವುದೇ ಚೇಂಜ್ ಅಂತೇನಿದೆ, ಆ ಚೇಂಜ್ ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ರೆಸಿಸ್ಟೆನ್ಸ್ ತುಂಬ ಬರ್ತದೆ. ಅವು ಸೋಲಾರ್ದ ಪ್ಲೇಟ್ ಸರಿ ಉಂಡ, ಪ್ಲೇಟ್ ಒರೆಸೋಡಾಪುಂಡು, ಆ ಪ್ಲೇಟ್ದ ಕರೆಂಟ್ಗಳ ಈ ಕರೆಂಟ್ಗಳು ಒಂಚೂರು ಡಿಮ್ ತೋಜು, ಫ್ಯಾನ್ ತಿರುಗುನಾಥ ಅವೇ ಸ್ಪೀಡ್ ತಿರುಗುಂಡ. ಇದು ನನ್ನ ಅನುಭವಕ್ಕೆ ಬಂದ ವಿಷಯ ನಾನು ಹೇಳೋದು. ಅದು ಮೆಸ್ಕಾಮ್ ಕೊಟ್ಟ ಕರೆಂಟ್ ಆದರೆ ಫ್ಯಾನ್ ಬೇಗ ತಿರುಗ್ಬೋದು, ಇದು ಕೊಟ್ಟ ಕರೆಂಟ್ ಆದರೆ ಫ್ಯಾನ್ ಮೇಲೆ, ಈ ರೀತಿಯ ತಪ್ಪು ಕಲ್ಪನೆಗಳು ಕೂಡ ಇದೆ. ಯಾವುದು ಇದಲ್ಲ, ಈ ರೀತಿಯ ತಪ್ಪು ಕಲ್ಪನೆಗಳು ಜನರ ಮಧ್ಯೆ ಇದೆ. ಹಾಗಾಗಿ ಇದನ್ನು ನಾವು ಪ್ರಧಾನಮಂತ್ರಿಗಳ ಯೋಚನೆಗೆ ಅನುಗುಣವಾಗಿ ಅವರ ಏನು ಮಹತ್ವಾಕಾಂಕ್ಷೆಯ ಒಂದು ಕಲ್ಪನೆ ಇದೆಯಾ, ಒಂದು ವಿಕಸಿತ ಭಾರತದ ಕಲ್ಪನೆ ಇದೆಯಾ, ಅದಕ್ಕೆ ನಮ್ಮ ಒಂದು ಸಣ್ಣ ಕೊಡುಗೆಯಾಗಿ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡಿದರೆ ನಾವು ಮಾಡುವ ಕೆಲಸ ಅದು ದೇವರು ಮೆಚ್ಚುವ ಕೆಲಸ, ರಾಷ್ಟ್ರದ ಅಭಿವೃದ್ಧಿಗೆ ಕೈಜೋಡಿಸುವ ಕೆಲಸ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಮತ್ತು ನಾನು ಖಂಡಿತವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಯಾವುದೇ ಸಂಸ್ಥೆ, ಹಾಗಾಗಿ ನಾನು ಈ ಪ್ರೈವೇಟ್ ಕಂಪ್ನಿಯ ಕಾರ್ಯಕ್ರಮಕ್ಕಾದರೂ ಬಂದದ್ದು ಅದೇ ಒಂದೇ ಕಾರಣಕ್ಕೆ, ಇಂಥ ನೂರಾರು ಏಜೆನ್ಸಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರಲಿ, ನಮ್ಮ ಜನರಿಗೆ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಮಾಡಿಕೊಡಲಿ, ನಮ್ಮ ಕಾರ್ಪೊರೇಟರ್ಗಳಿಗೆ ಶೀನಶೆಟ್ಟರ್ ಅಂತ ಬೇರೆ ಬೇರೆ ಸಂಸ್ಥೆಗಳು ಜೋಡಿಸಿಕೊಂಡು ಇದರ ಅನುಷ್ಠಾನದಲ್ಲಿ ನಾವೆಲ್ಲರೂ ಒಂದು ಮಿಷನ್ ಮೋಡ್ನಲ್ಲಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿಕೊಂಡು, ವಿಶೇಷವಾಗಿ ನಾವು ಕರಾವಳಿಯ ಸಮುದ್ರದ ಪಕ್ಕದಲ್ಲಿರುವವರು, ಹಾಗಾಗಿ ಆ ಒಂದು ಅಂಶವನ್ನು ಕೂಡ ನಾನು ಹೇಳಬೇಕನ್ನುವಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ನೆಟ್ ಝೀರೋ ಅಂದರೆ ಏನಂದರೆ ಈ ಕ್ಲೈಮೇಟ್ ಇಂಪ್ಯಾಕ್ಟ್ ಏನಿದೆಯಾ, ಕ್ಲೈಮೇಟ್ ಚೇಂಜ್ನ ಕಾರಣಕ್ಕೆ ಸಮುದ್ರದ ಮಟ್ಟ ಏರ್ತಾ ಇರುವಂಥದ್ದು ನಮಗೆಲ್ಲರ ಗಮನಕ್ಕೆ ಬಂದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲಿ ಫ್ಯೂಯಲ್ನ ಬರ್ನಿಂಗ್ ಜಾಸ್ತಿ ಆಗ್ತದೆ ಅದರ ಅಷ್ಟೇ ಆಟೋಮ್ಯಾಟಿಕಲಿ ಅದರ ಟೆಂಪ್ರೇಚರ್ ರೈಸ್ ಆಗಿ ವೇರ್ ದೆರ್ ಇಸ್ ಸ್ನೋ ಇಟ್ ವಿಲ್ ಮೆಲ್ಟ್ ಆ್ಯಂಡ್ ಇಟ್ ವಿಲ್ ಆ್ಯಡ್ ಆನ್ ಟು ದ ಸಿ. ಆ ಕಾರಣಕ್ಕೆ ಸಮುದ್ರದ ಮಟ್ಟ ಏರ್ತಾ ಹೋಗ್ತದೆ. ಪ್ರತಿ ವರ್ಷ ಸಮುದ್ರ ಒಳಗಡೆ ಬಂದು ನಾವು ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಮುಂದೆ ನಮ್ಮ ಭವಿಷ್ಯಕ್ಕೆ ಪ್ರಾಯಶಃ ಸಮುದ್ರ ಇವತ್ತು ಇಲ್ಲಿದ್ದರೆ ನಾಳೆ ಹೋಗಿ ಶಿರಾಡಿ ಘಾಟ್ನ ಪಕ್ಕದಲ್ಲಿ ಇರ್ಬೋದಾದಂಥ ಪರಿಸ್ಥಿತಿಯು ನಿರ್ಮಾಣ ಆಗ್ಬೋದು. ಆ ಕಾರಣಕ್ಕೆ ಎಲ್ಲ ಅಂಶಗಳಿಂದ ಇದೊಂದು ಒಳ್ಳೆಯ ಯೋಜನೆ. ಸಣ್ಣ ರೀತಿಯೇ ಕಾಣ್ಬೋದು ನಮಗೆ, ಆದರೆ ದೂರಗಾಮಿಯಾಗಿರುವಂಥ ನಮ್ಮ ಭವಿಷ್ಯದ ನಿರ್ಮಾಣದ ದೃಷ್ಟಿಯಿಂದ ಮತ್ತು ನಮ್ಮ ರಾಷ್ಟ್ರವನ್ನು ಒಂದು ವಿಶ್ವದ ದೊಡ್ಡ ಆರ್ಥಿಕ ಶಕ್ತಿ ಮಾಡುವಲ್ಲಿ ಇದು ದೊಡ್ಡ ಪಾತ್ರ ವಹಿಸ್ಬೋದು ಅನ್ನುವಂಥದ್ದು ನನ್ನ ಯೋಚನೆ. ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ನ ಡಿಜಿಎಂ ಗುರುಪ್ರಕಾಶ್ ಶೆಟ್ಟಿ ಸೋಲಾರ್ ಅಳವಡಿಕೆಯಿಂದ ಆಗುವ ಪ್ರಯೋಜನದ ಬಗ್ಗೆ ಮಾಹಿತಿ ನೀಡಿದರು. ಆಂದೋಲನವನ್ನು ಮಾಡಿಕೊಂಡು ಸ್ವಚ್ಛತೆ ಮತ್ತು ಸೋಲಾರ್ ಆಂದೋಲನ ಮಾಡಿಕೊಂಡಿರುವಂಥ ಶ್ರೀನ್ ಶೆಟ್ಟಿ ಇದ್ದಾರೆ. ನಮ್ಮ ಈಗ ಪ್ರಥಮ ಅಂದರೆ ಈ PM ಸೂರ್ಯಘರದಲ್ಲಿ ಏನು ಸಿಸ್ಟಮನ್ನು ಪ್ರಥಮವಾಗಿ ಹಾಕಿದವರಿಗೆ ಸಬ್ಸಿಡಿ ಬಂದ 8 ಜನ ಗ್ರಾಹಕರು ಕೂಡ ಬಂದಿದ್ದಾರೆ ಸಾಂಕೇತಿಕವಾಗಿ. ಮತ್ತು ನಮ್ಮ ಕಾಲೀಗ್ಸ್ ಇದ್ದಾರೆ ಮತ್ತು ಎಲ್ಲ ನಮ್ಮ ಈ ವೆಲ್ ವಿಷರ್ಸ್ ಇದ್ದಾರೆ. ಎಲ್ಲರೂ ನಾನು ಒಂದೇ ಮಾತಲ್ಲಿ ವೆಲ್ಕಮ್ ಮಾಡ್ತೀನಿ. ಮುಖ್ಯವಾಗಿ ಏನಂತಂದರೆ ಸೌರಶಕ್ತಿಯಲ್ಲಿ ನಾನು ಈಗ ಸಂಸದರಿಗೆ ಹೇಳ್ತಿದ್ದೆ, ನಾವು ಒಂದು 30 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಸರ್. ನಾವು ಮುಖ್ಯವಾಗಿ ಏನಿತ್ತು ಅಂದರೆ ಡಾಕ್ಟರ್ ಹರೀಶ್ ಚಂದ್ರ ಅವ್ರ ಕನಸು ಏನಂದರೆ ಯಾರಿಗೆ ಬೆಳಕಿಲ್ಲ ಅವರಿಗೆ ಬೆಳಕನ್ನು ಕೊಡಬೇಕು ಅಂತೇಳಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದವರು.
ಆಗ ನಮಗೆ ಮುಖ್ಯವಾಗಿ ಏನಂದರೆ ಕರೆಂಟ್ ಇಲ್ಲದವರ ಮನೆಗೆ ಬೆಳಕನ್ನು ಕೊಡಬೇಕು. ಯಾಕಂದರೆ ಕರೆಂಟ್ ಇದ್ದವರಿಗೆ ಸೋಲಾರ್ ಯಾರು ತಗೊಳ್ತಿಲ್ಲ, ಯಾಕಂದರೆ ಅಷ್ಟು ಕಾಸ್ಟ್ಲಿ ಆಗ್ತಿತ್ತು. ಆಗ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಒಂದು ಸಲ ಅದು ಆದ ನಂತರ ಅಂದರೆ ಕರೆಂಟಿನ ಇಲ್ಲದ ಮನೆಗಳ ಸಂಖ್ಯೆಗಳನ್ನು ಕಡಿಮೆ ಆಗ್ತಾ ಇದ್ದಾಗೆ ನಾವೇನು ಮಾಡಿತ್ತು ಅಂತ ಹೇಳಿದರೆ, ಬೇರೆ ಸಮಸ್ಯೆಗಳಾಗಿರುವಂಥ ಅದು ನಿರುದ್ಯೋಗ, ಎಸ್ಪೆಷಲಿ ಸೌರ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಉದ್ಯೋಗ ಕ್ರಿಯೇಟ್ ಮಾಡೋದು ಹೇಗೆ, ಸಣ್ಣ ಉದ್ಯಮವನ್ನು ಮಾಡೋದು ಹೇಗೆ, ಪ್ಲಸ್ ಎಜುಕೇಷನ್ಗೆ ಯಾವ ಥರ ಹೆಲ್ಪ್ ಮಾಡ್ಬೋದು, ಅಥವಾ ಹೆಲ್ತ್ ಸೆಂಟರ್ಗಳು, ಪ್ರೈಮರಿ ಹೆಲ್ತ್ ಸೆಂಟರ್, ಎಸ್ಪೆಷಲಿ ಗೌರ್ಮೆಂಟ್ ಹೆಲ್ತ್ ಸೆಂಟರ್ಗಳನ್ನು ಯಾವ ಥರ ಸೌರಶಕ್ತಿ ಹಾಕಿ ಅದನ್ನು 24x7 ಮಾಡ್ಬೋದು ಎಂಬ ಕಾನ್ಸೆಪ್ಟಲ್ಲಿ ಕಳೆದ ಒಂದು 10 ವರ್ಷ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಸರ್. ಸೊ ಅದನ್ನು ನಾವು ನಿರಂತರವಾಗಿ ಮಾಡ್ತಿದ್ವಿ. ಅದು ನಮ್ಮ ಮೇನ್ ಕೋರ್ ಕಾಂಪಿಟೆನ್ಸಿ, ಅದನ್ನು ಮಾಡ್ತಿದ್ವಿ. ಯಾವಾಗ ಈ ಪಿ ಎಮ್ ಸೂರ್ಯಘರ್ ಅಂತ ಬಂತ, ಸೊ ಅದನ್ನು ಒಂದು ಜನರಿಗೆ ಅದು ರೀಚ್ ಮಾಡಿಸ್ಬೇಕು ಅಂತೇಳಿ, ಬರೀ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಜನರಿಗೆ ಸೌರಶಕ್ತಿ ಅಂತ ಹೇಳಿದಾಗ ತುಂಬ ತಿಳಿದವರಿಗೆ ಕೂಡ ಒಂದು ಕನ್ಫ್ಯೂಷನ್ ಇರ್ತದೆ. ಈಗ ಸರ್ ಹೇಳ್ತಾಗೆ 200 ಯೂನಿಟ್ ಇದ್ದವರಿಗೆ ಇದು ಲಾಭವೋ ನಷ್ಟವೋ, ಫ್ರೀ ಇದ್ದವರಿಗೆ, ಅಥವಾ ಎಷ್ಟು ಕರೆಂಟ್ ಬಿಲ್ ಬಂದವರಿಗೆ ಇದನ್ನು ಹಾಕಬೇಕು, ಇದು ಅರ್ಬನ್ನವರಿಗೆ ಲಾಭವ ರೂರಲ್ನವರಿಗೆ ಲಾಭವ, ಈ ಥರದ್ದೆಲ್ಲ ಸುಮಾರಷ್ಟು ಕನ್ಫ್ಯೂಷನ್ ಇದೆ. ಇದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅಲ್ಲಲ್ಲಿ ಬ್ಯಾಂಕಿನ ಮುಖಾಂತರಗಳ ಇದನ್ನು ಅಲ್ಲಲ್ಲಿ ಕ್ಯಾಂಪೇನ್ ಮಾಡ್ತಿದ್ದೀವಿ ಸರ್. ಬ್ಯಾಂಕಿನ ಮುಖಾಂತರ ಮಾಡ್ತಿದ್ದೀವಿ, ಸಾರ್ವಜನಿಕರಿಗೆ ಪಂಚಾಯತ್ ಅಥವಾ ಯಾರೇ ಹೇಳಿದರು, ಸ್ಕೂಲು ಎಲ್ಲ ಕಡೆ ಹೋಗಿ ಕ್ಯಾಂಪೇನ್ ಮಾಡ್ತಿದ್ದೀವಿ. ಏನಂತ ಹೇಳಿದ್ರೆ, ಏನು ಸರ್ಕಾರದ ಸ್ಕೀಮ್ ಇದೆ ಇದನ್ನು ಆ್ಯಕ್ಚುಲಿ ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ರೀಚ್ ಮಾಡಿಸ್ಬೇಕು ಅಂತೇಳಿ. ಯಾಕಂದರೆ ಇದರಿಂದ ನಿಜವಾಗಿ ತುಂಬ ಪ್ರಯೋಜನ ಇದೆ. ಇದರ 1-2-3 ಅಂಶವನ್ನು ಹೇಳ್ತೀನಿ ಒಂದು 2 ನಿಮಿಷದಲ್ಲಿ. ಇದರಲ್ಲಿ 2-3 ಮೇಯರ್ ಮನೋಜ್ ಕೋಡಿಕಲ್, ಮಾಜಿ ಮೇಯರ್ ಜಯಾನಂದ ಅಂಚನ್, ಕಾರ್ಪೊರೇಟರ್ಗಳಾದ ಜಯಲಕ್ಷ್ಮಿ, ವರುಣ್ ಚೌಟ, ಮುಡಿಪು ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕ ಶೀನಾ ಶೆಟ್ಟಿ, ಕೆನರಾ ಬ್ಯಾಂಕ್ ಕೊಟ್ಟಾರ ಶಾಖೆಯ ಹಿರಿಯ ವ್ಯವಸ್ಥಾಪಕಿ ರಮ್ಯಾ ಭಟ್, ಕೆವಿಜಿಬಿ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕ ರವಿತೇಜ, ಸೆಲ್ಕೋ ವಿಭಾಗೀಯ ವ್ಯವಸ್ಥಾಪಕ ಶೇಖರ್ ಶೆಟ್ಟಿ, ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ನ ಶಾಖಾ ವ್ಯವಸ್ಥಾಪಕ ರವೀನಾ ಬಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.